ಓಂ ಶಾಂತಿ. ಶಿವಭಗವಾನ್ ವಾಚ. ಪ್ರಾತಃ ಮುರಳಿ. ದಿನಾಂಕ 4/1/2021. ಬಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಒಬ್ಬ ತಂದೆಯಿಂದಲೇ ಕೇಳಬೇಕು, ಆಗ ಮಾಯೆಯು ತಮ್ಮೊಂದಿಗೆ ಯುದ್ಧ ಮಾಡುವುದಿಲ್ಲ. ಪ್ರಶ್ನೆ: ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುವ ಆಧಾರ ಏನು? ಉತ್ತರ: ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯ ಪ್ರತಿ ಆದೇಶದಂತೆ ನಡೆಯುತ್ತಾ ಇರಬೇಕು. ತಂದೆಯ ಆದೇಶ ಸಿಕ್ಕಿತು ಮತ್ತು ಮಕ್ಕಳು ಅದನ್ನು ಪಾಲಿಸಿದರು. ಬೇರೇನೂ ಸಂಕಲ್ಪದವರೆಗೂ ಬರಬಾರದು. 2ನೇ ಪಾಯಿಂಟ್ಸ್: ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ನಿಮಗೆ ಮತ್ಯಾರ ನೆನಪು ಕೂಡ ಬರಬಾರದು. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಆಗ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುವುದು. ಗೀತೆ. ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನಂತೂ ಕೇಳಿದ್ದೀರಾ? ಅವರಂತೂ ಭಕ್ತಿ ಮಾರ್ಗದಲ್ಲಿ ಆಡುತ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ತಂದೆಯು ಅದರ ರಹಸ್ಯವನ್ನು ತಿಳಿಸುತ್ತಾರೆ. ಮಕ್ಕಳು ಸಹ ಈಗ ತಿಳಿದುಕೊಂಡಿದ್ದೀರಾ? ನಾವೀಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು. ನಮ್ಮ ರಾಜ್ಯವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಭಾರತದ ರಾಜ್ಯವನ್ನು ಅನೇಕರು ಕಸಿದುಕೊಂಡರು. ಮುಸಲ್ಮಾನರು, ಬ್ರಿಟಿಷರು ಹೀಗೆ ಲೂಟಿ ಮಾಡಿದರು. ವಾಸ್ತವದಲ್ಲಿ ಮೊದಲು ರಾವಣನು ಅಸುರಿ ಮತದಂತೆ ಕಸಿದುಕೊಂಡಿದ್ದಾನೆ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನ ನೋಡಬೇಡಿ ಎಂದು ಕೋತಿಗಳ ಚಿತ್ರವನ್ನು ತೋರಿಸುತ್ತಾರೆ. ಅಂದ ಮೇಲೆ ಇದಕ್ಕೂ ಏನೋ ರಹಸ್ಯ ಇರಬೇಕಲ್ಲವೇ? ಕೋತಿಗಳ ಚಿತ್ರವನ್ನು ತೋರಿಸುತ್ತಾರೆ ಅಂದ ಮೇಲೆ ಅದಕ್ಕೇನೋ ರಹಸ್ಯ ಇರಬೇಕಲ್ಲವೇ? ತಂದೆಯು ತಿಳಿಸುತ್ತಾರೆ, ಒಂದು ಕಡೆ ರಾವಣನ ಅಸುರಿ ಸಂಪ್ರದಾಯವಿದೆ, ಯಾರೂ ತಂದೆಯನ್ನು ಅರಿತುಕೊಂಡಿಲ್ಲ. ಮತ್ತು ಇನ್ನೊಂದು ಕಡೆ ನೀವು ಮಕ್ಕಳು ಇದ್ದೀರಾ. ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ. ತಂದೆಯು ಬ್ರಹ್ಮನ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸುತ್ತಾರೆ. ಇವರು ಸಹ ಬಹಳ ಭಕ್ತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಇವರೇ ಮೊದಲು ಪಾವನರಾಗಿದ್ದಂತಹವರು, ಈಗ ಪತಿತರಾಗಿದ್ದಾರೆ. ಇವರನ್ನು ನಾನು ತಿಳಿದುಕೊಂಡಿದ್ದೇನೆ. ನೀವೀಗ ಮತ್ಯಾರ ಮತವನ್ನು ಕೇಳಬೇಡಿ. ತಂದೆಯು ತಿಳಿಸುತ್ತಾರೆ, ನಾನು ತಾವು ಮಕ್ಕಳೊಂದಿಗೆ ಮಾತನಾಡುತ್ತೇನೆ. ಯಾವಾಗ ಯಾರಾದರೂ ಮಿತ್ರ ಸಂಬಂಧಿ ಮೊದಲಾದವರನ್ನು ಕರೆದುಕೊಂಡು ಬರುತ್ತಾರೆ ಎಂದರೆ ಅವರೊಂದಿಗೆ ಸ್ವಲ್ಪ ಮಾತನಾಡುತ್ತೇನೆ. ಮೊದಲನೆಯ ಮಾತು ಏನೆಂದರೆ ಇಲ್ಲಿ ಪವಿತ್ರರಾಗಬೇಕಾಗಿದೆ. ಆಗಲೇ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾಗುವುದು. ಇಲ್ಲಿನ ಕಾಯಿದೆಯು ಬಹಳ ಕಠಿಣವಾಗಿದೆ. ಮೊದಲಂತೂ ಹೇಳುತ್ತಿದ್ದೆವು, 7 ದಿನಗಳ ಬಟ್ಟಿಯಲ್ಲಿ ಇರಬೇಕು. ಮತ್ಯಾರ ನೆನಪು ಬರಬಾರದು. ಪತ್ರ ಮೊದಲಾದವುಗಳನ್ನು ಬರೆಯಬಾರದು. ಬಲೆ ಎಲ್ಲಿಯಾದರೂ ಇರಿ, ಆದರೆ ಇಡೀ ದಿನ ಬಟ್ಟಿಯಲ್ಲಿ ಇರಬೇಕಾಗಿದೆ. ಈಗಂತೂ ನೀವು ಬಟ್ಟಿಯಲ್ಲಿದ್ದು ಮತ್ತೆ ಹೊರಗೆ ಹೋಗುತ್ತೀರಾ. ಕೆಲವರು ಆಶ್ಚರ್ಯ ಎನಿಸುವಂತೆ ಕೇಳಿ ಹೇಳಿ ಸ್ವಲ್ಪ ದಿನವರೆಗೆ ನಡೆದು ಮಾಯೆಗೆ ವಶವಾಗಿ ಹೊರಟು ಹೋಗುತ್ತಾರೆ. ಇದು ಬಹಳ ದೊಡ್ಡ ಗುರಿಯಾಗಿದೆ. ತಂದೆಯ ಮಾತನ್ನು ಪಾಲಿಸುವುದೇ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನೀವಂತೂ ವಾನಪ್ರಸ್ಥಿಗಳಾಗಿದ್ದೀರಾ. ನೀವೇಕೆ ಸುಮ್ಮನೆ ಸಿಕ್ಕಿ ಹಾಕಿಕೊಂಡಿದ್ದೀರಾ? ನೀವಂತೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ನಿಮಗೆ ಮತ್ಯಾರ ನೆನಪು ಬರಬಾರದು. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಈ ಸ್ಥಿತಿಯಲ್ಲಿದ್ದಾಗ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ. ನರನಿಂದ ನಾರಾಯಣರಾಗುವುದೇ ನಿಮ್ಮ ಪುರುಷಾರ್ಥ ಆಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಆದೇಶದಂತೆಯೇ ನಡೆಯಬೇಕಾಗಿದೆ. ಆದರೆ ಇದರಲ್ಲಿ ಸಾಹಸ ಕೂಡ ಬೇಕು. ಕೇವಲ ಹೇಳುವ ಮಾತಲ್ಲ. ಇಲ್ಲಿ ಮೋಹದ ಸೆಳೆತವೂ ಸಹ ಕಡಿಮೆ ಏನಲ್ಲ. ಆದ್ದರಿಂದ ನಷ್ಟಮೋಹಿಗಳಾಗಬೇಕು. ನನ್ನವರು ಒಬ್ಬ ಶಿವತಂದೆಯ ವಿನಃ ಅನ್ಯರ್ಯಾರೂ ಇಲ್ಲ. ನಾವಂತೂ ತಂದೆಯ ಆಶ್ರಯವನ್ನು ಪಡೆಯುತ್ತೇವೆ. ನಾವೆಂದೂ ವಿಕಾರದ ಸಹಯೋಗವನ್ನು ಕೊಡುವುದಿಲ್ಲ. ಹೀಗೆ ನೀವು ಈಶ್ವರನ ಕಡೆ ಬರುತ್ತೀರಾ ಎಂದರೆ ಮಾಯೆಯೂ ಸಹ ನಿಮ್ಮನ್ನು ಬಿಡುವುದಿಲ್ಲ. ಬಹಳ ಸತಾಯಿಸುತ್ತದೆ. ಹೇಗೆ ವೈದ್ಯರು ಹೇಳುತ್ತಾರೆ, ಈ ಔಷಧಿಯಿಂದ ಮೊದಲು ಒಳಗಿರುವ ಎಲ್ಲಾ ಕಾಯಿಲೆಗಳು ಹೊರಬರುತ್ತವೆ, ಹೆದರಬೇಡಿ ಎಂದು. ಇಲ್ಲಿಯೂ ಅದೇ ರೀತಿ ಮಾಯೆಯು ಬಹಳ ಸತಾಯಿಸುತ್ತದೆ. ವಾನಪ್ರಸ್ಥ ಸ್ಥಿತಿಯಲ್ಲಿಯೂ ವಿಕಾರದ ಸಂಕಲ್ಪವನ್ನು ತಂದುಬಿಡುತ್ತದೆ. ಮೋಹವು ಉತ್ಪನ್ನ ಆಗಿಬಿಡುತ್ತದೆ. ಇದೆಲ್ಲವೂ ಆಗುವುದೆಂದು ತಂದೆಯು ಮೊದಲೇ ಎಲ್ಲವನ್ನು ಹೇಳಿಬಿಟ್ಟಿದ್ದಾರೆ. ಎಲ್ಲಿಯವರೆಗೆ ಜೀವಿಸಿರುತ್ತೀರೋ ಅಲ್ಲಿಯವರೆಗೆ ಈ ಮಾಯೆಯ ಮಲ್ಲಯುದ್ಧ ನಡೆಯುತ್ತಿರುವುದು. ಮಾಯೆಯೂ ಸಹ ಬಲಶಾಲಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿಕಲ್ಪವನ್ನು ತರಬೇಡ ಎಂದು ನಾನು ಮಾಯೆಗೆ ಹೇಳುವುದಿಲ್ಲ. ಬಾಬಾ ಕೃಪೆ ತೋರಿ ಎಂದು ಅನೇಕರು ಬರೆಯುತ್ತಾರೆ. ಆದರೆ ನಾನು ಯಾರ ಮೇಲಾದರೂ ಕೃಪೆ ತೋರುವೆನೇ? ಇಲ್ಲಂತೂ ನೀವು ಶ್ರೀಮತದಂತೆ ನಡೆಯಬೇಕಾಗಿದೆ.
ಒಂದು ವೇಳೆ ನಾನು ಕೃಪೆ ತೋರಿದ್ದೇ ಆದರೆ ಎಲ್ಲರೂ ಮಹಾರಾಜರಾಗಿ ಬಿಡುವರು. ಆದರೆ ಇದು ಡ್ರಾಮಾದಲ್ಲಿ ಆ ರೀತಿ ಇಲ್ಲ. ಎಲ್ಲಾ ಧರ್ಮದವರು ಬರುತ್ತಾರೆ. ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರೆಲ್ಲರೂ ಮತ್ತೆ ಬರುತ್ತಾರೆ. ಸಸಿಯ ನಾಟಿ ಆಗುತ್ತದೆ. ಇದರಲ್ಲಿ ಬಹಳ ಪರಿಶ್ರಮವಿದೆ. ಯಾರಾದರೂ ಹೊಸಬರು ಬಂದಾಗ ಕೇವಲ ಇಷ್ಟನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿ. ಇದು ಶಿವ ಭಗವಾನ್ ವಾಚ್ಯ ಆಗಿದೆ. ಕೃಷ್ಣನು ಭಗವಂತ ಅಲ್ಲ. ಕೃಷ್ಣನು 84 ಜನ್ಮಗಳಲ್ಲಿ ಬರುತ್ತಾನೆ. ಈಗ ಅನೇಕ ಮಾತುಗಳಿವೆ. ಇದನ್ನು ಬುದ್ಧಿಯಲ್ಲಿ ಪೂರ್ಣ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನಾವು ಪತಿತರಾಗಿದ್ದೆವು. ಈಗ ಶಿವತಂದೆಯು ತಿಳಿಸುತ್ತಾರೆ, ನೀವು ಹೇಗೆ ಪಾವನರಾಗುವಿರಿ ಎಂದು ತಿಳಿಸುತ್ತಿದ್ದಾರೆ. ಕಲ್ಪದ ಮೊದಲು ಸಹ ತಿಳಿಸಿದ್ದರು, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ಜೀವಿಸಿದ್ದಂತೆಯೇ ಸಾಯಬೇಕು. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ಸರ್ವರ ಸದ್ಗತಿ ಮಾಡಲು ಬಂದಿದ್ದೇನೆ. ಭಾರತವಾಸಿಗಳೇ ಶ್ರೇಷ್ಠರಾಗುತ್ತೀರಿ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತಾ ಬಂದಿದ್ದೀರಾ. ತಿಳಿಸಿಕೊಡಿ, ನೀವು ಭಾರತವಾಸಿಗಳೇ ಈ ದೇವಿ ದೇವತೆಗಳನ್ನು ಪೂಜೆ ಮಾಡುತ್ತಾ ಬಂದಿದ್ದೀರಾ. ಅಂದ ಮೇಲೆ ಈ ದೇವತೆಗಳು ಯಾರು? ಇದರ ಬಗ್ಗೆ ನಿಮಗೆ ಪ್ರಶ್ನೆಯೇ ಬರಲಿಲ್ಲ. ಇವರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ಈಗ ಅವರು ಎಲ್ಲಿ ಹೋಗಿದ್ದಾರೆ? 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಸತ್ಯಯುಗದಲ್ಲಂತೂ ಇದೇ ದೇವಿ ದೇವತೆಗಳಿದ್ದರು. ಈಗ ಇದೇ ಮಹಾಭಾರತದ ಯುದ್ಧದ ಮೂಲಕ ಎಲ್ಲರ ವಿನಾಶ ಆಗುವುದು. ಈಗ ಎಲ್ಲರೂ ಪತಿತ ತಮೋಪ್ರಧಾನರಾಗಿದ್ದಾರೆ. ನಾನು ಸಹ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿಯೇ ಬಂದು ಪ್ರವೇಶ ಮಾಡುತ್ತೇನೆ. ಇವರು ಪೂರ್ಣ ಭಕ್ತನಾಗಿದ್ದರು. ನಾರಾಯಣನ ಪೂಜೆ ಮಾಡುತ್ತಿದ್ದರು. ಇವರಲ್ಲಿಯೇ ಪ್ರವೇಶ ಮಾಡಿ ಮತ್ತೆ ಇವರನ್ನು ನಾರಾಯಣನನ್ನಾಗಿ ಮಾಡುತ್ತೇನೆ. ಈಗ ತಾವು ಸಹ ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಈಗ ದೈವಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಮಾಲೆಯು ತಯಾರಾಗುತ್ತಿದೆ ಅಲ್ಲವೇ? ಮೇಲೆ ನಿರಾಕಾರ ಹೂವನ್ನು ತೋರಿಸಲಾಗುತ್ತದೆ. ಅದರ ನಂತರ ಜೋಡಿ ಮಣಿಗಳನ್ನು ತೋರಿಸಲಾಗುತ್ತದೆ. ಶಿವತಂದೆಯ ಕೆಳಗೆ ಇವರು ನಿಂತಿದ್ದಾರೆ, ಜಗತ್ಪಿತ ಬ್ರಹ್ಮ ಮತ್ತು ಜಗದಾಂಬ ಸರಸ್ವತಿ. ನೀವೀಗ ಈ ಪುರುಷಾರ್ಥದಿಂದ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಪ್ರಜೆಗಳು ಸಹ ನಮ್ಮ ಭಾರತ ಎಂದು ಹೇಳುತ್ತಾರಲ್ಲವೇ? ನೀವು ಸಹ ತಿಳಿದುಕೊಳ್ಳುತ್ತೀರಾ, ನಾವು ವಿಶ್ವದ ಮಾಲೀಕರಾಗಿದ್ದೇವೆ. ನಾವು ರಾಜ್ಯಭಾರ ಮಾಡುತ್ತೇವೆ. ಮತ್ಯಾವುದೇ ಧರ್ಮ ಇರುವುದಿಲ್ಲ. ಆದರೆ ಇದು ನಮ್ಮ ರಾಜಧಾನಿಯಾಗಿದೆ. ಮತ್ಯಾರ ರಾಜಧಾನಿ ಇರುವುದಿಲ್ಲ ಎಂದು ಈ ರೀತಿ ಹೇಳುವುದಿಲ್ಲ. ಇಲ್ಲಿ ಅನೇಕರಿರುವ ಕಾರಣ ನಮ್ಮದು ನಿಮ್ಮದು ಎಂಬುದು ನಡೆಯುತ್ತದೆ. ಅಲ್ಲಿ ಈ ಮಾತುಗಳು ಬರುವುದೇ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮತ್ತೆಲ್ಲಾ ಮಾತುಗಳನ್ನು ಬಿಟ್ಟು ನನ್ನೊಬ್ಬನ್ನೇ ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶ ಆಗುತ್ತವೆ. ಯಾರಾದರೂ ಸಮ್ಮುಖದಲ್ಲಿ ಕುಳಿತು ಯೋಗ ಮಾಡಿಸಲಿ, ದೃಷ್ಟಿ ಕೊಡಲಿ, ಆಗ ಚೆನ್ನಾಗಿರುತ್ತದೆ ಎಂದಲ್ಲ. ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದೆನು? ಮುಂಜಾನೆ ಎದ್ದು ತಂದೆಯೊಂದಿಗೆ ಎಷ್ಟು ಸಮಯ ಮಾತನಾಡಿದೆನು? ಇಂದು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನಾ ಎಂದು ತಮ್ಮ ಚಾರ್ಟ್ ಅನ್ನು ತಾವು ಇಡುತ್ತಿರಬೇಕು. ಹೀಗೆ ಕೇಳಿಕೊಳ್ಳುತ್ತಾ ತಮ್ಮೊಂದಿಗೆ ತಾವು ಪರಿಶ್ರಮ ಪಡಬೇಕಾಗಿದೆ. ಜ್ಞಾನ ಅಂತೂ ಬುದ್ಧಿಯಲ್ಲಿ ಇದೆ. ಇದನ್ನು ಮತ್ತೆ ಅನ್ಯರಿಗೂ ಕೂಡ ಹೇಳಬೇಕಾಗಿದೆ. ಕಾಮ ಮಹಾಶತ್ರು ಎಂಬುದು ಮತ್ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. 2 ಅಥವಾ 4 ವರ್ಷಗಳಿದ್ದು ಮತ್ತೆ ಮಾಯೆಯ ಪೆಟ್ಟು ಬಿದ್ದರೆ ಕೆಳಗೆ ಬೀಳುತ್ತಾರೆ. ಮತ್ತೆ ಬಾಬಾ, ನಾವು ಮುಖವನ್ನ ಕಪ್ಪು ಮಾಡಿಕೊಂಡೆವು ಎಂದು ತಂದೆಗೆ ಪತ್ರ ಬರೆಯುತ್ತಾರೆ. ಮತ್ತೆ ತಂದೆಯು ಈ ರೀತಿ ಬರೆಯುತ್ತಾರೆ, ಮುಖ ಕಪ್ಪು ಮಾಡಿಕೊಳ್ಳುವವರು 12 ತಿಂಗಳವರೆಗೆ ಇಲ್ಲಿ ಬರಲು ಅನುಮತಿ ಇಲ್ಲ. ನೀವು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರದಲ್ಲಿ ಹೋಗಿದ್ದೀರಾ. ನನ್ನ ಬಳಿ ಎಂದೂ ಬರಬೇಡಿ. ಇದು ಉನ್ನತ ಗುರಿಯಾಗಿದೆ. ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಅನೇಕ ಮಕ್ಕಳು ವಿವಾಹ ಮಾಡಿಕೊಂಡು ಪವಿತ್ರರಾಗಿ ಇರುತ್ತಾರೆ. ಯಾವುದೇ ಕನ್ಯೆಯ ಮೇಲೆ ಬಹಳ ಬಂಧನ ಹಾಕುತ್ತಿದ್ದರೆ ಅವರನ್ನು ಪಾರು ಮಾಡುವುದಕ್ಕಾಗಿ ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ. ಅದರಲ್ಲಿ ಕೆಲವರು ಮತ್ತೆ ಮಾಯೆಗೆ ವಶ ಆಗಿಬಿಡುತ್ತಾರೆ, ಸೋಲನ್ನು ಅನುಭವಿಸುತ್ತಾರೆ. ಸ್ತ್ರೀಯರು ಸಹ ಬಹಳ ಸೋಲನ್ನು ಅನುಭವಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವಂತೂ ಶೂರ್ಪಣೇಕಿರು ಆಗಿದ್ದೀರಾ ಎಂದು. ಇವೆಲ್ಲ ಹೆಸರುಗಳು ಈ ಸಮಯದ್ದೇ ಆಗಿದೆ. ಇಲ್ಲಂತೂ ತಂದೆಯು ಯಾವುದೇ ವಿಕಾರಿಯನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯಿಂದ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಸಮರ್ಪಣೆ ಆಗಿಬಿಟ್ಟರೆ ಮತ್ತೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈಗ ಟ್ರಸ್ಟಿಯಾಗಿ ತಂದೆಯ ಆದೇಶದಂತೆ ನಡೆಯುತ್ತಾ ಇರಬೇಕು. ನೀವು ಎಲ್ಲ ಲೆಕ್ಕಪತ್ರಗಳನ್ನು ತಿಳಿಸುತ್ತೀರಾ ಎಂದರೆ ನಾನು ತಮಗೆ ಸಲಹೆಯನ್ನು ಕೊಡುತ್ತೇನೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಬಲೆ ಭೋಗವನ್ನು ಹಿಡಿ, ಆದರೆ ನಾನೇನು ತಿನ್ನುವುದಿಲ್ಲ. ನಾನಂತೂ ದಾತ ಆಗಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಶಿವತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸು 15/6/1968 ಇಸ್ವಿದು.
ಏನೆಲ್ಲ ಆಗಿ ಹೋಗಿದೆ ಅದನ್ನು ಪುನರಾವರ್ತನೆ ಮಾಡುವುದರಿಂದ ಯಾರ ಬಲಹೀನತೆ ಹೃದಯದಲ್ಲಿದೆ ಆಗ ಅವರ ಹೃದಯದ ಬಲಹೀನತೆಯೂ ಸಹ ಪುನರಾವರ್ತನೆ ಆಗಿಬಿಡುತ್ತದೆ. ಅದಕ್ಕಾಗಿ ಮಕ್ಕಳಿಗೆ ಡ್ರಾಮಾದ ಪಟ್ಟಿಯ ಮೇಲೆ ನಿಲ್ಲಿಸಲಾಗಿದೆ. ಮುಖ್ಯ ಲಾಭ ಇರುವುದೇ ತಂದೆಯ ನೆನಪಿನಿಂದಲೇ ಆಯುಷ್ಯು ಹೆಚ್ಚಾಗಬೇಕಾಗಿದೆ. ಡ್ರಾಮಾವನ್ನು ಮಕ್ಕಳು ತಿಳಿದುಕೊಂಡು ಬಿಟ್ಟರೆ ಎಂದೂ ವಿಚಾರ ಬರುವುದಿಲ್ಲ. ಡ್ರಾಮಾದಲ್ಲಿ ಈ ಸಮಯ ಜ್ಞಾನ ಕಲಿಯುವ ಮತ್ತು ಅನ್ಯರಿಗೆ ಕಲಿಸುವುದು ನಡೆಯುತ್ತಿದೆ. ನಂತರ ಪಾತ್ರವು ಸಮಾಪ್ತಿಯಾಗಿಬಿಡುತ್ತದೆ. ತಂದೆಯದು ಆಗ ಪಾತ್ರ ಇಲ್ಲ, ನಮ್ಮದು ಪಾತ್ರ ಇರುವುದಿಲ್ಲ. ಅವರು ಕೊಡುವಂತಹ ಪಾತ್ರ, ನಾವು ತೆಗೆದುಕೊಳ್ಳುವಂತಹ ಪಾತ್ರ ಕೂಡ ನಡೆಯುವುದಿಲ್ಲ. ಅಂದರೆ ಒಂದಾಗಿ ಬಿಡುವುದಲ್ಲವೇ? ನಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಆಗಿಬಿಡುವುದು. ಬಾಬಾರವರ ಪಾತ್ರ ಶಾಂತಿಧಾಮದಲ್ಲಿ ಆಗುವುದು. ಪಾತ್ರದ ರೀಲ್ ತುಂಬಿರುತ್ತದೆ ಅಲ್ಲವೇ? ನಮ್ಮ ಪ್ರಾರಬ್ಧದ ಪಾತ್ರ, ಬಾಬಾರವರ ಶಾಂತಿಧಾಮದ ಪಾತ್ರ, ಕೊಡುವ ಮತ್ತು ತೆಗೆದುಕೊಳ್ಳುವ ಪಾತ್ರ ಪೂರ್ತಿಯಾಯಿತು. ಡ್ರಾಮವೇ ಪೂರ್ತಿಯಾಯಿತು. ನಂತರ ನಾವು ರಾಜ್ಯ ಮಾಡಲು ಬರುವೆವು. ಅಲ್ಲಿ ಪಾತ್ರ ಬದಲಾಗುವುದು, ಜ್ಞಾನ ಸ್ಟಾಪ್ ಆಗುವುದು. ನಾವು ಈ ರೀತಿ ಆಗಿ ಬಿಡುವೆವು. ಪಾತ್ರವೇ ಪೂರ್ತಿ ಆದ ಮೇಲೆ ಉಳಿದಂತೆ ವ್ಯತ್ಯಾಸ ಏನೂ ಇರುವುದಿಲ್ಲ. ಮಕ್ಕಳ ಮತ್ತು ತಂದೆಯ ಪಾತ್ರವೂ ಇರುವುದಿಲ್ಲ. ಇವರು ಸಹ ಪೂರ್ತಿ ಜ್ಞಾನವನ್ನು ತೆಗೆದುಕೊಂಡು ಬಿಡುವರು. ಇವರ ಬಳಿಯೂ ಸಹ ಏನೂ ಉಳಿಯುವುದಿಲ್ಲ. ಕೊಡುವಂತಹವರ ಬಳಿ ಇರುವುದಿಲ್ಲ. ತೆಗೆದುಕೊಂಡವರಲ್ಲಿಯೂ ಕೊರತೆ ಇರುವುದಿಲ್ಲ. ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ಸಮಾನರಾದರು. ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡುವಂತಹ ಬುದ್ಧಿಯ ಅವಶ್ಯಕತೆ ಇದೆ. ಮುಖ್ಯವಾದ ಪುರುಷಾರ್ಥ ಆಗಿದೆ ನೆನಪಿನ ಯಾತ್ರೆ ಇದು. ತಂದೆ ಕುಳಿತು ಅರ್ಥವನ್ನು ತಿಳಿಸುತ್ತಾರೆ. ಹೇಳುವುದರಲ್ಲಿ ದೊಡ್ಡ ಮಾತಾಗಿ ಬಿಡುವುದು. ಬುದ್ಧಿಯಲ್ಲಂತೂ ಸೂಕ್ಷ್ಮವಾಗಿದೆ ಅಲ್ಲವೇ? ಒಳಗೆ ತಿಳಿದುಕೊಂಡಿರುವಿರಿ ಶಿವ ಬಾಬಾರವರ ರೂಪ ಏನಾಗಿದೆ ಎಂದು. ಕಲಿಸಿಕೊಡುವುದರಲ್ಲಿ ದೊಡ್ಡ ರೂಪವಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿಬಿಡುತ್ತಾರೆ. ಆತ್ಮ ಅಂತೂ ಚಿಕ್ಕದಾಗಿದೆ ಅಲ್ಲವೇ? ಇದಾಗಿದೆ ಪ್ರಕೃತಿ. ಎಲ್ಲಿಯವರೆಗೆ ಅಂತ್ಯವನ್ನು ಮುಟ್ಟುವರು, ಆಮೇಲೆ ಕಡೆಯಲ್ಲಿ ಬೇ ಅಂತ ಹೇಳಿಬಿಡುವರು. ತಂದೆ ಎಂದು ತಿಳಿಸುತ್ತಿದ್ದಾರೆ. ಇಡೀ ಪಾತ್ರ ಆತ್ಮದಲ್ಲಿ ತುಂಬಿದೆ. ಇದು ಪ್ರಕೃತಿಯಾಗಿದೆ. ಅಂತ್ಯವನ್ನು ಕಾಣಲಾಗುವುದಿಲ್ಲ. ಸೃಷ್ಟಿ ಚಕ್ರದ ಅಂತ್ಯವನ್ನು ಪಡೆಯುತ್ತೀರಾ. ರಚಯಿತ ಮತ್ತು ರಚನೆಯ ಹಾದಿ ಮಧ್ಯ ಅಂತ್ಯವನ್ನ ತಾವೀಗ ತಿಳಿದುಕೊಂಡಿದ್ದೀರಾ. ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ ಮತ್ತು ನಾವು ಸಹ ಫುಲ್ ಆಗಿಬಿಡುವೆವು. ಪಡೆದುಕೊಳ್ಳಲು ಏನೂ ಉಳಿದಿರುವುದಿಲ್ಲ. ತಂದೆ ಇವರಲ್ಲಿ ಪ್ರವೇಶ ಮಾಡಿ ಓದಿಸುತ್ತಿದ್ದಾರೆ. ಅವರು ಬಂದಿಯಾಗಿದ್ದಾರೆ. ಆತ್ಮ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಖುಷಿ ಏನೂ ಆಗುವುದಿಲ್ಲ. ಪರಿಶ್ರಮ ಪಟ್ಟು ತಂದೆಯನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶ ಆಗುವುದು. ತಂದೆ ತಿಳಿಸುತ್ತಾರೆ, ನನ್ನಲ್ಲಿ ಜ್ಞಾನ ಬಂದ್ ಆಗಿಬಿಡುವುದು. ಆಗ ನಿಮ್ಮಲ್ಲಿಯೂ ಸಹ ಬಂದಾಗಿಬಿಡುವುದು. ಜ್ಞಾನ ಪಡೆದು ಶ್ರೇಷ್ಠರಾಗಿ ಬಿಡುತ್ತೀರಾ. ಎಲ್ಲವನ್ನೂ ತೆಗೆದುಕೊಂಡು ಬಿಡುವಿರಿ. ಆದರೂ ಸಹ ತಂದೆಯೇ ಆಗಿದ್ದಾರಲ್ಲವೇ? ನೀವು ಆತ್ಮಗಳು ಆತ್ಮರಾಗಿದ್ದೀರಾ. ತಂದೆಗಂತೂ ಇರುವುದಿಲ್ಲ. ಇದಂತೂ ಜ್ಞಾನ ತಂದೆ ಆಗೋದಂತೂ ಇರುವುದಿಲ್ಲ. ಇದಂತೂ ಜ್ಞಾನ ಆಗಿದೆ. ತಂದೆಯೇ, ಮಕ್ಕಳು ಮಕ್ಕಳೇ ಆಗಿರುತ್ತಾರೆ. ತಂದೆಗೆ ತಂದೆ ಆಗಲು ಸಾಧ್ಯವಿಲ್ಲ. ಇದೆಲ್ಲವನ್ನು ವಿಚಾರ ಸಾಗರ ಮಂಥನ ಮಾಡಿ ಆಳದಲ್ಲಿ ಹೋಗುವ ಮಾತುಗಳಾಗಿವೆ. ಇವರೂ ಸಹ ತಿಳಿದುಕೊಳ್ಳುತ್ತಾರೆ. ಎಲ್ಲರೂ ಸಹ ಹೋಗಲೇಬೇಕು. ಎಲ್ಲರೂ ಹೋಗುವಂತವರು. ಬಾಕಿ ಆತ್ಮ ಹೋಗಿ ಇರುವುದು. ಇಡೀ ಜಗತ್ತೇ ಸಮಾಪ್ತಿ ಆಗಲಿದೆ. ಇದರಲ್ಲಿ ನಿರ್ಭಯರಾಗಿರಬೇಕಾಗುತ್ತದೆ. ನಿರ್ಭಯರಾಗಿರಲು ಪುರುಷಾರ್ಥವನ್ನ ಮಾಡಬೇಕು. ದೇಹ ಇತ್ಯಾದಿಯ ಭಾನ ಇರಬಾರದು. ಅದೇ ಅವಸ್ಥೆಯಲ್ಲಿ ಹೋಗಬೇಕು. ತಂದೆ ತಮ್ಮ ಸಮಾನ ಮಾಡುತ್ತಾರೆ. ತಾವೀಗ ಮಕ್ಕಳು ಸಹ ತಮ್ಮ ಸಮಾನ ಮಾಡುತ್ತಿರುವಿರಿ. ಒಬ್ಬ ತಂದೆಯದೇ ನೆನಪಿರಬೇಕು. ಈ ರೀತಿಯ ಪುರುಷಾರ್ಥ ಮಾಡಬೇಕು. ಇನ್ನೂ ಸಮಯ ಇದೆ. ಈ ಪೂರ್ವಾಭ್ಯಾಸ ತೀಕ್ಷ್ಣವಾಗಿ ಮಾಡಬೇಕು. ಅಭ್ಯಾಸ ಇಲ್ಲದೆ ಹೋದರೆ ನಿಂತು ಬಿಡುತ್ತೀರಿ. ಕಾಲುಗಳು ಅದುರಲು ಪ್ರಾರಂಭ ಆಗುವುದು ಮತ್ತು ಹೃದಯಾಘಾತವೂ ಕೂಡ ಆಕಸ್ಮಿಕವಾಗಿ ಆಗಿಬಿಡುತ್ತದೆ. ತಮೋಪ್ರಧಾನ ಶರೀರಕ್ಕೆ ಹೃದಯಾಘಾತ ಆಗುವಲ್ಲಿ ಹೆಚ್ಚು ಸಮಯ ಇಡಿಸುವುದಿಲ್ಲ. ಎಷ್ಟು ಅಶರೀರಿಯಾಗುತ್ತಾ ಹೋಗುವಿರಿ. ತಂದೆಯ ನೆನಪು ಮಾಡುತ್ತಿದ್ದಾಗ ಸಮೀಪ ಬರುತ್ತಾ ಹೋಗುತ್ತೀರಾ. ಯೋಗವುಳ್ಳವರೇ ನಿರ್ಭಯರಾಗಿರುತ್ತಾರೆ. ಯೋಗದಿಂದ ಶಕ್ತಿ ಸಿಗುವುದು. ಜ್ಞಾನದಿಂದ ಧನ ಸಿಗುವುದು. ಮಕ್ಕಳಿಗೆ ಬೇಕು ಶಕ್ತಿ. ಆದ್ದರಿಂದ ಶಕ್ತಿ ಪಡೆಯಲು ತಂದೆಯನ್ನು ನೆನಪು ಮಾಡುತ್ತೀರಾ. ಬಾಬಾ ಆಗಿದ್ದಾರೆ ಅವಿನಾಶಿ ಸರ್ಜನ್. ಅವರು ಎಂದೂ ರೋಗಿಯಾಗಲು ಸಾಧ್ಯವಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ ಅವಿನಾಶಿ ಔಷಧಿಯನ್ನು ಮಾಡುತ್ತೀರಿ. ನಾನು ಇಂತಹ ಸಂಜೀವಿನಿ ಬುಟ್ಟಿಯನ್ನು ಕೊಡುತ್ತೇನೆ. ಅದರಿಂದ ಎಂದೂ ಯಾವುದೇ ಕಾಯಿಲೆಗಳು ನಿಮಗೆ ಬರುವುದಿಲ್ಲ. ಕೇವಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ಪಾವನರಾಗಿ ಬಿಡುತ್ತೀರಾ. ದೇವತೆಗಳು ಸದಾ ನಿರೋಗಿ ಪಾವನರಾಗಿರುತ್ತಾರಲ್ಲವೇ? ಮಕ್ಕಳಿಗೆ ಇದಂತೂ ನಿಶ್ಚಯ ಆಗಿ ಹೋಗಿದೆ. ನಾವು ಕಲ್ಪ ಆಸ್ತಿಯನ್ನ ಪಡೆಯುವೆವು. ಅನಾದಿ ಸಮಯದಿಂದ ಅಗಣಿತ ಬಾರಿ ತಂದೆ ಬಂದಿದ್ದಾರೆ. ಹೇಗೆ ಈಗ ಬಂದ ಹಾಗೆ. ಬಾಬಾ ಏನು ಅಗಲಿ ಹೋಗಿ ಪುನಃ ಸಿಕ್ಕಿರುವರು ತಿಳುವಳಿಕೆ ಕೊಡುತ್ತಾ ಇದೆ.
ರಾಜಯೋಗ ಆಗಿದೆ. ತಂದೆ ತಿಳುವಳಿಕೆಯನ್ನು ನೀಡುತ್ತಾರೆ, ರಾಜಯೋಗದ ತಿಳುವಳಿಕೆ. ಆ ಗೀತೆ ಇತ್ಯಾದಿ ಏನೆಲ್ಲ ಇದೆ ಭಕ್ತಿ ಮಾರ್ಗದ ಗೀತೆಗಳಾಗಿವೆ. ಈ ಜ್ಞಾನ ಮಾರ್ಗವನ್ನು ತಂದೆಯೇ ತಿಳಿಸುತ್ತಾರೆ. ತಂದೆಯು ಬಂದು ನಮ್ಮನ್ನು ಕೆಳಗೆ ಬಿದ್ದವರನ್ನ ಮೇಲಕ್ಕೆ ಎತ್ತುತ್ತಾರೆ. ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇದೆ ಅವರೇ ಮಾಲೆಯ ಮಣಿ ಆಗುತ್ತಾರೆ. ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ. ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ಕೆಳಗೆ ಬೀಳುತ್ತಾ ಬಂದೆವು ಎಂಬುದು ಅರ್ಥವಾಗಿದೆ. ಈಗ ತಂದೆ ಬಂದು ಸತ್ಯ ಸಂಪಾದನೆ ಮಾಡಿಸುತ್ತಾರೆ. ಲೌಕಿಕ ತಂದೆ ಇಷ್ಟು ಸಂಪಾದನೆ ಮಾಡಿಸುವುದಿಲ್ಲ, ಇಷ್ಟು ಪಾರಲೌಕಿಕ ತಂದೆ ಮಾಡಿಸುತ್ತಾರೆ. ಒಳ್ಳೆಯದು. ಮಕ್ಕಳಿಗೆ ಶುಭರಾತ್ರಿ ಮತ್ತು ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸು, ಮಾಯೆಯು ಶಕ್ತಿಶಾಲಿಯಾಗಿ ಮುಂದೆ ಬರುತ್ತದೆ. ಅದಕ್ಕೆ ಎಂದು ಹೆದರಬಾರದು. ಮಾಯಾಜೀತರಾಗಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟ್ಸು, ತಂದೆಗೆ ತಮ್ಮ ಸತ್ಯವಾದ ಲೆಕ್ಕಪತ್ರವನ್ನು ತಿಳಿಸಬೇಕಾಗಿದೆ. ಟ್ರಸ್ಟಿಯಾಗಿರಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸವನ್ನು ಮಾಡಬೇಕು. ವರದಾನ, ತಮ್ಮ ಸ್ವರೂಪದ ಮುಖಾಂತರ ಭಕ್ತರಿಗೆ ಬೆಳಕಿನ ಕಿರೀಟದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಇಷ್ಟ ದೇವರಾಗಿ. ವರದಾನದ ವಿಶ್ಲೇಷಣೆ, ಎಂದಿನಿಂದ ನೀವು ತಂದೆಗೆ ಮಕ್ಕಳಾದಿರೋ ಅಂದಿನಿಂದ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅದಕ್ಕೆ ಪ್ರತಿಯಾಗಿ ಬೆಳಕಿನ ಕಿರೀಟವು ತಮಗೆ ಪ್ರಾಪ್ತಿಯಾಯಿತು. ಈ ಬೆಳಕಿನ ಕಿರೀಟದ ಮುಂದೆ ರತ್ನಜಡಿತ ಕಿರೀಟ ಏನೂ ಇಲ್ಲ. ಎಷ್ಟೆಷ್ಟು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡುತ್ತಾ ಹೋಗುತ್ತೀರಾ ಅಷ್ಟು ಈ ಬೆಳಕಿನ ಕಿರೀಟ ಸ್ಪಷ್ಟ ಆಗುತ್ತಾ ಹೋಗುವುದು ಮತ್ತು ಇಷ್ಟ ದೇವರ ರೂಪದಲ್ಲಿ ಭಕ್ತರಿಗೆ ಪ್ರತ್ಯಕ್ಷ ಆಗುತ್ತಾ ಹೋಗುತ್ತೀರಾ. ಸ್ಲೋಗನ್, ಸದಾ ಬಾಬ್ದಾದರವರ ಛತ್ರಛಾಯೆಯ ಒಳಗೆ ಇದ್ದಾಗ ವಿಘ್ನ ವಿನಾಶಕರಾಗಿ ಬಿಡುತ್ತೀರಾ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಸ್ಥಿತಿಯನ್ನು ಅನುಭವ ಮಾಡಿ ಸ್ವಯಂ ನನ್ನ ಜ್ಞಾನ ಮತ್ತು ಯೋಗದ ಪ್ರಕಾಶತೆಯ ಲೈಟ್ ಮೈಟ್ನಿಂದ ಸಂಪನ್ನವನ್ನಾಗಿ ಮಾಡಿಕೊಳ್ಳುತ್ತೀರಾ ಎಂದರೆ ಯಾವುದೇ ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲಿ ಪಾಸ್ ಮಾಡಿಬಿಡುತ್ತೀರಾ. ಈಗ ಯೋಗವನ್ನು ಇಡುವವರಲ್ಲ, ಆದರೆ ಸದಾ ಕಂಬೈಂಡ್ ಅರ್ಥಾತ್ ಜೊತೆಯಲ್ಲಿ ಇರುವಂತಹ ನಿರಂತರ ಯೋಗಿಗಳು. ಸದಾ ಸಹಯೋಗಿಯಾಗಿರುತ್ತಾ ಹಾರುವ ಕಲೆಯಲ್ಲಿ ಹಾರುತ್ತಾ ಬ್ರಹ್ಮ ತಂದೆಯ ಸಮಾನ ಸಂಪನ್ನತೆ ಮತ್ತು ಸಂಪೂರ್ಣತೆಯ ಅನುಭವವನ್ನು ಮಾಡಿರಿ. ಓಂ ಶಾಂತಿ.